ಹಲೋ. ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 34 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತ ತುಂಬ ಸಖತ್ತಾಗಿದೆ ಮಾತ್ರ. ಇದು ರೋಡು. ಈ ರೋಡಲ್ಲಿ ಬೆಟ್ಟಕ್ಕೆ ಹೋಗುವವರು ಪಾದಯಾತ್ರೆ ಮಾಡ್ಕೊಂಡು ಇದೇ ರೋಡ್ ಹೋಗ್ತಾರೆ ಸ್ನೇಹಿತರೆ. ಅವರು ಹೋಗಲಿ, ನಾವಿಲ್ಲಿ ಲ್ಯಾಂಡ್ನ ನೋಡೋಣ. ಲ್ಯಾಂಡ್ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲವಾಗಿದೆ. ಒಂದು ಫ್ಲ್ಯಾಟ್ ಆಗಿದೆ. ಇವರು ಫೆನ್ಸಿಂಗ್ ಹಾಕೋಕ್ಕೋಸ್ಕರ ಫೆನ್ಸಿಂಗ್ ಕಲ್ಲುಗಳಲ್ಲಿ ಹಾಕ್ಸಿದ್ದಾರೆ ಸ್ನೇಹಿತರೆ. ಇದು ನಮಗೆ ಇವತ್ತು ದೂರ ಅಂತ ಅನಿಸಿದ್ರೂ ಮುಂದಕ್ಕೆ ಒಂದು ದಿನ ಬೆಂಗಳೂರಿಗೆ ತುಂಬ ನಿಯರ್ ಇದೆ ಸ್ನೇಹಿತರೆ. ಇದು ಲ್ಯಾಂಡ್ ನಿಮಗೆ ಮಾಹಿತಿ ಬೇಕಾದ್ರೆ ನೀವು ಕಾಲ್ ಮಾಡಿ, ನಾನು ನಿಮಗೆ ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ಎದುರುಗಡೆ ಎಲ್ಲ ತೋಟ ಮಾಡಿದ್ದಾರೆ. ವಿಲೇಜಿಂದ ಇದು ನಮಗೆ 1-1.5 ಕಿಲೋಮೀಟ್ರ್ ಆಗುತ್ತೆ. ಇದಕ್ಕೆ 3-4 ಕಡೆಯಿಂದ ದಾರಿ ಇದೆ ಸ್ನೇಹಿತರೆ. ಒಂದು ಕಡೆ ಅಲ್ಲ, 3-4 ಕಡೆಯಿಂದ ನಾವು ಈ ಜಮೀನಿಗೆ ಬರ್ಬೋದು. ರೈಟು ಕೂಡ ಅಷ್ಟೇ. ಇದ್ರ ಬೆಲೆ ನಿಜವಲ್ವೇ ತುಂಬ ಸಸ್ತವಾಗಿದೆ. ಇವರು 1 ಎಕರೆಗೆ 25 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಅವ್ರು ಹೇಳಿ ನಾವು ನೇರ ಕೂತ್ಕೊಂಡು ಮಾತಾಡೋಣ. ತುಂಬ ಚೆನ್ನಾಗಿದೆ, ಒಳ್ಳೆ ಏರಿಯಾ, ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ. ನಮಗೆ ಪ್ರತಿಯೊಂದು ರೀತಿಯಲ್ಲೂ ಅನುಕೂಲವಾಗಿರುವಂತಹ ಒಂದು ಜಾಗ ಇದು. ನಾವು ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ ಅಂತ ಹಲವು ಬಗೆಯ ಹಣ್ಣು ಗಿಡಗಳು ಮತ್ತು ಒಳ್ಳೆ ತೋಟ ಮಾಡ್ಕೊಳ್ಳೋಕ್ಕೆ A1 ಜಾಗ. ಯಾಕೆಂದರೆ ಎದುರುಗಡೆ ಕೂಡ ನಮಗಿಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ. ಸುತ್ತಮುತ್ತ ನಮಗಿಲ್ಲಿ ತೋಟಗಳು ಕಾಣ್ತವೆ. ನಮಗಿಲ್ಲಿ ಬರೋಕ್ಕೂ 4-5 ಕಡೆಯಿಂದ ದಾರಿ ಇದೆ ಸ್ನೇಹಿತರೆ. ಇವತ್ತು ಇವರು ಹೇಳೋ ರೇಟು ನಿಜವೂ ಹೇಳ್ತೀನಿ ತುಂಬ ಕಡಿಮೆನೇ. ಇವರು 25 ಲಕ್ಷ ಅಂತ ಹೇಳ್ತಾರೆ. ಇವು ನಾವು ಎಲ್ಲೇ ಕೇಳಿದ್ರು ಬಾಯಿಗೆ ಬಂದ ರೇಟ್ 35, 40, 55 ಈ ಥರ ಹೇಳ್ತಾರೆ. ಇವರು 25 ಲಕ್ಷ ಹೇಳ್ತಾರೆ. ನಾವು ನೇರ ರೈತರ ಹತ್ರ ಮಾತಾಡಿ ನಮ್ಗೆ ಇದರಲ್ಲೂ ಕೂಡ ನಮಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಜಾಗ ನೋಡಿ, ಫ್ಲ್ಯಾಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೊಂದು ಬೋರ್ ಹಾಕ್ಸ್ಕೊಂಡು ನಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಉತ್ತಮವಾದ ಜಾಗ ಅನ್ನೋದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಯಾಕೆಂದರೆ ಜಾಗ ಅಷ್ಟು ಚೆನ್ನಾಗಿದೆ. ವಿಲೇಜ್ ಕೂಡ ನಮಗೆ ನಿಯರ್ ಅಂದ್ಕೊಳ್ಳಿ, 1-1.5 ಕಿಲೋಮೀಟ್ರ್ ನಮಗೆ ದೂರ ಏನೂ ಅಲ್ಲ. ರೋಡ್ ಕನೆಕ್ಟಿವಿಟಿ ಇದೆ. ನಾವು ಯಾವುದೇ ಜಮೀನು ಮೇಲೆ ಹೋಗೋಗಿಲ್ಲ. ರೋಡ್ ಬಿಡ್ತಕ್ಕೂ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಸ್ಕ್ವಯರಾಗೇ ಇದೆ ಲ್ಯಾಂಡ್ ಮಾತ್ರ. ನಾವು ಇದನ್ನು ನಮಗೆ ಬೇಕಾದ ರೀತಿಯಲ್ಲಿ ಹೇಳಿದ್ನಲ್ಲ, ನಾವು ಮಿಶ್ರ ಬೆಳೆಗಳನ್ನ ಬೆಳೆದು ಸಾವಯವ ಕೃಷಿ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಣ್ಣು ಕೂಡ ಅಷ್ಟೇ. ನಿಮಗೆ ನಾವಿಲ್ಲೊಂದು ನೇಗಿಲು ಬಿಟ್ಟ ಗೊತ್ತಾಗುತ್ತೆ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ. ಯಾಕೆಂದರೆ ಅಲ್ಲಿ ಇವರು ವ್ಯವಸಾಯ ಮಾಡಿಲ್ಲ, ಖಾಲಿ ಬಿಟ್ಟಿರೋದ್ರಿಂದ ನಮ್ಗೆ ಆ ಥರ ಅನಿಸುತ್ತೆ. ಇವರು ಕೂಡ ವ್ಯವಸಾಯ ಮಾಡಿದ್ರೆ ಮಾತ್ರ ಮಣ್ಣು ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ಇವತ್ತು ಅವ್ರ ಆಸೆನ ಈಡೇರಿಸ್ಕೊಳ್ಳೋಕ್ಕೆ ಇರುವಂತಹ ಉತ್ತಮವಾದ ಜಾಗ. ನಾವಿಲ್ಲಿ ಆರಾಮಾಗಿ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಕೋಳಿ, ಈಗ ಜೇನು, ಇಲ್ಲಿ ನಾವಿಲ್ಲಿ ಸಾಗಾಣಿಕೆ ಮಾಡ್ಬೋದು. ಯಾಕೆ ನಾವು ಬೆಳೆ ಒಂದನ್ನೇ ಬೆಳಿಬೇಕು ಅಂತೇನು ಇಲ್ಲ ಸ್ನೇಹಿತರೆ. ನಮಗೆ ಬೇಕಾದ ರೀತಿಯಲ್ಲಿ ಬೆಳೆಗಳನ್ನ ಹಾಕ್ಕೊಂಡು ಅವುಗಳ ಮಧ್ಯೆ ನಾವು ಇವುಗಳನ್ನ ಕೂಡ ಮಾಡಿದಾಗ ನಮಗೆ ಹಣ ಸಂಪಾದನೆ ಚೆನ್ನಾಗಾಗುತ್ತೆ. ಒಂದು ಕಡೆ ನಮಗೆ ನ್ಯಾಚುರಲ್ ಅಂದರೆ ಪ್ರಕೃತಿ ಸ್ವಾಭಾವಿಕವಾಗಿ ಪ್ರತಿಯೊಂದು ಕೂಡ ನಾವು ಪಡ್ಕೋಬೋದು.
ಇವತ್ತು ಜೇನುತುಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಸಕ್ಕರೆ ಪಾಕ ಮಿಕ್ಸು ಅಂತ ಹೇಳ್ತಾರೆ, ಯಾರು ಬೇಕಾದ್ರೂ ಹೇಳ್ತಾರೆ ಇದರಲ್ಲಿ ಸಕ್ಕರೆ ಪಾಕ ಮಿಕ್ಸ್ ಆಗಿದೆ ಅಂತ. ಆದರೆ ನಾವೇ ತಯಾರು ಮಾಡಿದ ಜೇನಲ್ಲಿ ನಾವು ಒರಿಜಿನಾಲಿಟಿ ಕಾಣ್ಬೋದು. ನಾವು ಬೆಳೆಯೋ ಹಣ್ಣುಗಳಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರವಿಲ್ಲದೆ ಬಳಸಿದಾಗ, ಸಾವಯವ ಕೃಷಿ ಮಾಡ್ಕೊಂಡು ಬೆಳೆದಾಗ ನಮಗೆ ಅಲ್ಲಿ ಉತ್ತಮವಾದ ಹಣ್ಣುಗಳನ್ನ ನಾವು ಸೇವನೆ ಮಾಡ್ಬೋದು. ಏಕೆಂದರೆ ಇವತ್ತು ನಾವು ಹಣ ಕೊಟ್ಟು ತಗೋತಿರೋದೆಲ್ಲ ನಿಜವೂ ಹೇಳ್ತೀನಿ ಪಾಯ್ಸನ್ನೇ. ವಿಷಕಾರಿಕ ಬಾಳೆಹಣ್ಣಾಗಲಿ, ಹಲಸಾಗಲಿ, ಇವತ್ತು ಹಲಸು ಕೂಡ ಇಂಜೆಕ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅದೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತೂ ಗೊತ್ತಿಲ್ಲ. ಆದರೆ ನಾವು ಕೆಲವೊಂದು ಸಲ ಮೊಬೈಲ್ಗಳಲ್ಲಿ ಪ್ರತಿಯೊಂದು ನೋಡಿದಾಗ ಅದನ್ನು ನಾವು ಕೂಡ ನಂಬಲೇಬೇಕಾದ ಪರಿಸ್ಥಿತಿ ಇದೆ ಸ್ನೇಹಿತರೆ. ಅಂದರೆ ಇವತ್ತು ಎಷ್ಟೋ ಜನ ಕಂಪ್ಯೂಟರ್ಗಳನ್ನ ವರ್ಕ್ ಮಾಡ್ತಾರೆ ಪಾಪ, ಅವರ ಕೈ ಬೆರಳುಗಳಾಗ್ಬೋದು, ಕಣ್ಣಿನ ದೃಷ್ಟಿ ಆಗ್ಬೋದು, ತುಂಬ ಪ್ರಾಬ್ಲಮ್ ಆಯ್ತಿದೆ. ಅಂದರೆ ಬೋನ್ಸ್ ಇವೆಲ್ಲ ತುಂಬ ಪ್ರಾಬ್ಲಮ್ ಆಯ್ತಿದ್ದಾವೆ. ಸಾಮಾನ್ಯವಾಗಿ ಎಲ್ಲರಿಗೂ ಈ ಬೆನ್ನು ನೋವು, ಮಂಡಿ ನೋವು ಇವೆಲ್ಲ ಹೆಚ್ಚು ಇತ್ತೀಚೆಗೆ ಕಾಣಿಸ್ಕೊಳ್ತಿರೋದ್ರಿಂದ ನಾವು ಅದನ್ನು ಆದಷ್ಟು ಉಪಶಮನ ಮಾಡಬೇಕು ಅಂತಂದರೆ ಸಾವಯವ ಕೃಷಿ ಮಾಡಿ, ಜಮೀನಲ್ಲಿ ಆದಷ್ಟು ಓಡಾಡಿ, ಜಮೀನಲ್ಲಿ ಆದಷ್ಟು ವರ್ಕ್ಗಳು ಮಾಡಿ. ನಾವು ಎಲ್ಲೇ ಹೋಗಿ ನಾವು ಏನೇ ವರ್ಕೌಟ್ ಮಾಡೋದಕ್ಕಿಂತ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡಿದ್ರೆ ಪ್ರತಿಯೊಂದು ಕೂಡ ಬೋನ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾವತ್ತೂ ಅಷ್ಟೇ ಅವು ಸ್ಟ್ರಾಂಗ್ ಆದಷ್ಟು ಮನುಷ್ಯ ಒಳ್ಳೆ ಶಕ್ತಿಯುತವಾಗ್ತಾನೆ, ಒಳ್ಳೆ ಬುದ್ಧಿವಂತ ಆಗೋಕ್ಕೂ ಒಳ್ಳೆ ಜಾಗ ಅನಿಸುತ್ತೆ. ಇದು ನಮ್ಮ ಇಂದಿನ ಭವಿಷ್ಯಕ್ಕೋಸ್ಕರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೋಸ್ಕರ ನಾವು ಇದನ್ನೆಲ್ಲ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು ಒಂದು ದಿನದ ಕೆಲಸ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ನಮಗೆ ದಾರಿ ಬೇಕು ಅಂತಾರೆ. ಇಲ್ಲಿ ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿದೆ ನೋಡಿ, ರೋಡೆಲ್ಲ ಕ್ಲಿಯರ್ ಆಗಿದೆ. ನಾವು ಯಾವುದೇ ಜಮೀನಲ್ಲಿ ಹೋಗೋಂಗಿಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.